ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನೋಡಿ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಯು ಜಿ ಸಿ ಅವರು ಒಂದು ಹೊಸ ಸರ್ಕ್ಯುಲರನ್ನು ಬಿಡುಗಡೆ ಮಾಡಿದ್ದಾರೆ. ಏನಂದರೆ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಜುಲೈ 28ನೇ ತಾರೀಕು ಫ್ರೆಂಡ್ಸ್. ಈ ಜುಲೈ 28ನೇ ತಾರೀಕಿಗೆ ಒಂದು ಹೊಸ ಸರ್ಕ್ಯುಲರನ್ನು ಬಿಡುಗಡೆ ಮಾಡಿದ್ದಾರೆ. ಆ ಸರ್ಕ್ಯುಲರ್ ಒಳಗೆ ಏನು ವಿಷಯ ತಿಳಿಸಿದ್ದಾರೆ ಅಂದರೆ ಫ್ರೆಂಡ್ಸ್, ಯು ಜಿ ಸಿ ಗ್ರ್ಯಾಂಡ್ ಕಮಿಷನ್, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅವರು ಏನು ಹೇಳಿದ್ದಾರೆ ಫ್ರೆಂಡ್ಸ್, ಬ್ಯಾಚುಲರ್ ಆಫ್ ಬಿ ಎ ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಅವರು ಆದಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಡಬಲ್ ಡಿಗ್ರಿ ಮುಖಾಂತರ ನಾವು ಒಂದು ವರ್ಷದಲ್ಲಿ ಮುಗಿಸ್ಬೋದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, ಯು ಜಿ ಸಿ ಅಂದರೆ ಒಂದು ವರ್ಷ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಓಪನ್ ಮತ್ತು ಡಿಸ್ಟೆನ್ಸ್ ಲರ್ನಿಂಗ್ ಮುಖಾಂತರ ಅಥವಾ ಆನ್ಲೈನ್ ಮೋಡ್ ಮುಖಾಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, 4 ವರ್ಷ ಯಾರು ಕಂಪ್ಲೀಟ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, 4 ವರ್ಷ ಅಂದರೆ ಬಿ ಕಾಮ್ ಆಗಿರ್ಬೋದು, ಬಿ ಎ ಆಗಿರ್ಬೋದು ಮತ್ತು ಬಿ ಎಸ್ ಸಿ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ವರ್ಷದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಡಬಲ್ ಡಿಗ್ರಿ ಒಂದೇ ವರ್ಷದಲ್ಲಿ ಮುಗಿಸ್ಬೋದು, ಕಲಿಬೋದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಈ 4 ವರ್ಷ ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್ಸ್. ಬಿ ಎ, ಬಿ ಕಾಮ್, ಬಿ ಎಸ್ ಸಿ ಓದಾದವ ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ವರ್ಷದಲ್ಲಿ ಡಬಲ್ ಡಿಗ್ರಿ ಮಾಡಬಹುದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ಸರ್ಕ್ಯುಲರ್ನಲ್ಲಿ, ಹೊಸ ಸರ್ಕ್ಯುಲರ್ನಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನೋಡಿ ಫ್ರೆಂಡ್ಸ್, ಏನಂತ ಇದರಲ್ಲಿ ಮುಖ್ಯ ವಿಷಯ ಏನಂತ ತಿಳಿಸಿದ್ದಾರೆ ಅಂದರೆ ಫ್ರೆಂಡ್ಸ್, ನ್ಯೂ ಎಜುಕೇಷನ್ ಪಾಲಿಸಿ 2020 ನಿಯಮಗಳಿಗೆ ಅನುಗುಣವಾಗಿ ಈ ಕೋರ್ಸ್ ಮಾಡಿರ್ಬೇಕಂತ ಫ್ರೆಂಡ್ಸ್. ಅಂದರೆ 1 ವರ್ಷದ ಕೋರ್ಸ್ ಯು ಜಿ ಸಿ ನ್ಯೂ ಎಜುಕೇಷನ್ ಪಾಲಿಸಿ ಏನು ಹೇಳ್ತದೆ ಫ್ರೆಂಡ್ಸ್, ಅದರ ನಿಯಮಗಳ ಅನುಗುಣವಾಗಿ 1 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ನಾವು ಮಾಡ್ಬೋದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದು ಮತ್ತು ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ 2 ವರ್ಷ ಪಿ ಜಿ ಕೋರ್ಸ್ಗೆ ಅನುಮೋದನೆ ಪಡೆದಿರಬೇಕಂತ ಫ್ರೆಂಡ್ಸ್. ಅದರ ಜೊತೆಗೆ 4 ವರ್ಷ ಯಾವ ವಿದ್ಯಾರ್ಥಿಗಳು 4 ವರ್ಷ ಕಂಪ್ಲೀಟ್ ಆಗಿರ್ತದಲ್ಲ ಆ ವಿದ್ಯಾರ್ಥಿಗಳಿಗೆ ಮಾತ್ರ 1 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದರ ಜೊತೆಗೆ ಎಂ ಬಿ ಎ ಆಗಿರ್ಬೋದು, ಎಮ್ ಎಸ್ ಸಿ ಮತ್ತು ಪಿ ಜಿ ಡಿ ಮುಂತಾದ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಣ ಸಂಸ್ಥೆಗಳ ಪ್ರವೇಶ ನಿಯಮಗಳು ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದರ ಜೊತೆಗೆ ಇಲ್ಲಿ ಸಿಲೆಬಸ್ಸು ಮತ್ತು ಮಾರ್ಕಸ್ಸು ಮತ್ತು ರಿಸಲ್ಟು ಅದು ಯಾವ ರೀತಿ ಇರಬೇಕಂದ್ರೆ ಯು ಜಿ ಸಿ ನಿಯಮಗಳಿಗೆ ಅನುಗುಣವಾಗಿ ಇರಬೇಕಂತ ತಿಳಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ ಸರ್ಕ್ಯುಲರ್ನಲ್ಲಿ ಇಷ್ಟೇ ಹೇಳಿದ್ದಾರೆ. ಅವರು 4 ವರ್ಷ ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳಿಗೆ ಅಂದರೆ ಡಿಗ್ರಿ ಆದಂಥ ವಿದ್ಯಾರ್ಥಿಗಳು ಅಂದರೆ ಅವರು ಬಿ ಕಾಮ್ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಬಿ ಎ ಆಗಿದ್ದ ವಿದ್ಯಾರ್ಥಿಗಳು 4 ವರ್ಷ ಆದಂಥ ವಿದ್ಯಾರ್ಥಿಗಳು ಬರೀ ಒಂದೇ ವರ್ಷದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಒಂದೇ ವರ್ಷದಲ್ಲಿ ಪೋಸ್ಟ್ ಡಿಗ್ರಿ ಮಾಡ್ಬೋದು, ಅಂದರೆ ಡಬಲ್ ಡಿಗ್ರಿ. ಆದರೆ ವಿದ್ಯಾರ್ಥಿಗಳು ಅಂದರೆ ಫ್ರೆಂಡ್ಸ್ 3 ವರ್ಷ ನಾವು ಬಿ ಕಾಮ್ ಆಗಿರ್ಬೋದು, ಬಿ ಎ ಆಗಿರ್ಬೋದು ಮತ್ತು ಬಿ ಎಸ್ ಸಿ ಆದಂಥ ವಿದ್ಯಾರ್ಥಿಗಳು ಇವರು 3 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ ಫ್ರೆಂಡ್ಸ್. ಈ 3 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ 2 ವರ್ಷ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಡಬಲ್ ಡಿಗ್ರಿ 2 ವರ್ಷ ಕಂಪಲ್ಸರಿ ಮಾಡಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ಇವರಿಗೆ 1 ವರ್ಷದಲ್ಲಿ ಪೋಸ್ಟ್ ಅಂದರೆ ಡಬಲ್ ಡಿಗ್ರಿ ಒಂದೇ ವರ್ಷದಲ್ಲಿ ಕೊಡೋದಿಲ್ಲ ಅಂತ ಫ್ರೆಂಡ್ಸ್. ಈ 3 ವರ್ಷ ಯಾರು ಕಂಪ್ಲೀಟ್ ಮಾಡಿರ್ತಾರೆ ಫ್ರೆಂಡ್ಸ್ ಡಿಗ್ರಿಯಲ್ಲಿ, ಅವರು 2 ವರ್ಷ ಕಂಪಲ್ಸರಿ ಡಬಲ್ ಡಿಗ್ರಿ ಮುಗಿಸ್ಲೇಬೇಕು. ಆದರೆ 4 ವರ್ಷ ಅಂತ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ 1 ವರ್ಷದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಿನ್ನೆ 28ನೇ ತಾರೀಕು ಜುಲೈ 28ನೇ ತಾರೀಕು ಹೊಸ ಸರ್ಕ್ಯುಲರ್ ಯು ಜಿ ಸಿ ಗ್ರ್ಯಾಂಡ್ ಕಮಿಷನ್ ಅವರು ಒಂದು ಹೊಸ ಸರ್ಕ್ಯುಲರನ್ನು ಬಿಟ್ಟಿದ್ದಾರೆ. ಅದರ ಮುಖಾಂತರ ಈ ಮಾಹಿತಿಗಳನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಏನಪ್ಪ ಅಂದರೆ ಇನ್ನು ಮುಂದೆ 4 ವರ್ಷದಂತ ಕಲಿತಂಥ ವಿದ್ಯಾರ್ಥಿಗಳಿಗೆ ಒಂದೇ ವರ್ಷದಲ್ಲಿ
ಪೋಸ್ಟ್ ಗ್ರ್ಯಾಜುಯೇಷನ್ ನಾವು ಮಾಡ್ಬೋದು. ಆದರೆ 3 ವರ್ಷದಲ್ಲಿ ಕಲಿತಿದಂಥ ವಿದ್ಯಾರ್ಥಿಗಳಿಗೆ 2 ವರ್ಷ ಕಂಪಲ್ಸರಿ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಂತ ಹೇಳಿದ್ದಾರೆ ಫ್ರೆಂಡ್ಸ್ ಹೊಸ ಸರ್ಕ್ಯುಲರ್ನಲ್ಲಿ. ನೋಡಿ ಫ್ರೆಂಡ್ಸ್, ಮತ್ತೆ ಹೊಸ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಧನ್ಯವಾದಗಳು.